ನಮಸ್ಕಾರ ಎಲ್ಲರಿಗೂ, ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಕಡುಬು. ಇದು ನಮ್ಮ ಕೊಡಗಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಡುಗೆ. ಇದು ಮಾಡೋದಕ್ಕೆ ನಾನು ಅಕ್ಕಿನ ಒಂದೆರಡು ಸಲ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಅದಕ್ಕೆ 4 ಗ್ಲಾಸು ನೀರು ತೊಗೋಬೇಕು. ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾನು ಅಕ್ಕಿನ ಹಾಕಿ ಇದನ್ನು ರವೆ ಮಾಡ್ಕೊತಿದ್ದೀನಿ. ನೋಡಿ, 1 ರೌಂಡ್ ರುಬ್ಕೊಂಡ್ರೆ ಸಾಕು. ನೋಡಿ, ಈ ಥರ ರವೆ ಮಾಡ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ 4 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಅದಕ್ಕೆ ಉಪ್ಪು ಹಾಕಿದಾದ್ಮೇಲೆ ಅಕ್ಕಿ ರವೆ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕೋಬೇಕು. ಇದನ್ನ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ನೋಡಿ, ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿ ರವೆನ ನಿಧಾನವಾಗಿ ಹಾಕೋತೀನಿ. ಯಾವುದೇ ಲಂಪ್ಸ್ ಇರಬಾರ್ದು. ಸೊ ಹಾಗಾಗಿ ನಿಧಾನವಾಗಿ ಹಾಕೊಂಡು ಇದನ್ನ ತಿರುಗಿಸ್ಕೊತಾ ಇರಬೇಕು ಅವಾಗವಾಗ. ನೋಡಿ, ಹಿಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಇದು. ನೋಡಿ, ಈಗ ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2 to 3 ಮಿನಿಟ್ಸ್ ಹಾಗೆ ಬೇಯಿಸ್ಕೊತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ ಇಟ್ಟು ನಾನು ಬೇಯಿಸ್ಕೊತೀನಿ. ನೋಡಿ, ಇದು ಬೇಯಿಸ್ಕೊಂಡಾದ್ಮೇಲೆ ಈ ಥರ ಗಟ್ಟಿಯಾಗಿರುತ್ತೆ ಇದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿರಬೇಕು. ಇದನ್ನ ಸೈಡ್ಗೆ ಇಟ್ಟು ಇದು ಬಿಸಿ ಇದ್ದಾಗ್ಲೇನೆ ಕಡುಬು ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಈಗ ಈ ಸ್ಟೀಮರಲ್ಲಿ ನಾನು ಇದನ್ನ ಬೇಯಿಸ್ತೀನಿ. ಇದಕ್ಕೆ ಈಗ ಕೆಳಗೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಆ ಡಿವೈಡರ್ ಇಟ್ಬಿಟ್ಟು ನಾನು ಈಗ ಕಡುಬು ಉಂಡೆಗಳನ್ನ ಮಾಡ್ಕೊತೀನಿ. ಸ್ವಲ್ಪ ಕೈ ನೀರು ಹಾಕೊಂಡು ಅದು ಬಿಸಿ ಇದ್ದಾಗ್ಲೇನೆ ಕಡುಬು ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಈ ತರ ನೀವು ಮಕ್ಳಿಗೆ ಬೇಕಾದ್ರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗೆಲ್ಲ ರೆಡಿ ಆಗಿದೆ. ನೋಡಿ, ಸಣ್ಣದು ಮಕ್ಳಿಗೆ ಈ ಥರ ಮಾಡ್ಕೋಬೋದು ನೀವು. ಇದನ್ನ ಈಗ ಮುಚ್ಚಲು ಮುಚ್ಚಿ ನಾನು 10ರಿಂದ 15 ನಿಮಿಷ ಬೇಯಿಸ್ಕೊತೀನಿ ಇದನ್ನ. ನೋಡಿ, ಈಗ ರೆಡಿ ಆಗಿದೆ. ಇದನ್ನ ನೀವು ಮಸಾಲ ಸಾರು ಜೊತೆಗೆ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೋಳಿ ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ನಾಟಿ ಕೋಳಿ ಸಾರು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ನಿಮ್ಗೇನಾದರೂ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.